ನಮಸ್ಕಾರ. ನನ್ನ ಹೆಸರು ನವೀನ್ ಅಂತ. ಶ್ರೀ ವೈಷ್ಣವಿ ಸ್ವೀಟ್ಸ್ ಮೈಸೂರು ಇದರ ಮಾಲೀಕ ಮಾತಾಡ್ತಾ ಇದ್ದೀನಿ. ನಮ್ಮ ಅಲೋಕ್ ಮತ್ತು ಮಂಜು ಇವರ ಬಗ್ಗೆ ಒಂದು 4 ಮಾತನ್ನ ಹೇಳ್ಕೊಡ್ಬೇಕು ಅಂತ ನನಗೆ. ಸೊ ವ್ಯಾಪಾರ ಅಂತನ್ನೋದು ಎಲ್ಲರ ಜೀವನದಲ್ಲೂ ವ್ಯಾಪಾರ ಏಳು ಬೀಳುಗಳು ಸಾಕಷ್ಟು ಎಲ್ಲನೂ ನೋಡಿರ್ತಾರೆ. ಆದರೆ ಆ ಏಳಿಗೆಗಳ ಮಧ್ಯೆ ಸಾಕಷ್ಟು ಬೇಕುಗಳಿರ್ತವೆ. ಸೊ ಬೇಕುಗಳೇನಂತಂದರೆ, ವ್ಯಾಪಾರಸ್ಥರಾದ ನಾವು ಗ್ರಾಹಕರಿಗೆ ಏನು ರೀಚ್ ಮಾಡಬೇಕು, ಯಾವ ರೀತಿಯಲ್ಲಿ ರೀಚ್ ಮಾಡಬೇಕು, ಏನು ಪದಾರ್ಥಗಳನ್ನ ಕೊಡಬೇಕು, ಅಥವಾ ಗ್ರಾಹಕರ ಮನದಾಳದ ಮಾತುಗಳನ್ನ ನಾವು ತಗೊಳ್ಳೋವಂಥದ್ದು, ಅಥವಾ ಗ್ರಾಹಕರು ಹೇಳೋ ಅಂಥ ಮಾತುಗಳನ್ನ ಇನ್ನೊಬ್ಬರು ಗ್ರಾಹಕರಿಗೆ ರೀಚ್ ಮಾಡೋವಂಥದ್ದು. ಸೊ ಈ ಥರದ್ದು ಒಂದು ವಿಚಾರಗಳನ್ನ ಬರೀ ಮಾತುಕತೆ ಮೂಲಕ ಅಥವಾ ಯಾವುದೋ ಒಂದು ಪೇಪರ್ ಆ್ಯಡ್ ಮೂಲಕ ಅಥವಾ ಒಂದು ಫ್ಲೇಯರ್ಸ್ ಮೂಲಕ ಅಥವಾ ಬ್ರೋಷರ್ ಮೂಲಕ ಹಂಚ್ಕೊಳ್ಳೋಕೆ ಆಗದಿರೋಂಥದ್ದನ್ನು ಆಲೋಚನೆಗಳ ಜೊತೆಯಲ್ಲಿ ಒಂದು ಕ್ಯಾಮರಾದಲ್ಲಿ ಅದನ್ನು ಸೆರೆ ಹಿಡಿದು ಒಂದು ಸಣ್ಣ ಚಿತ್ರಣವಾಗಿ, ಅಂದರೆ ಒಂದು ವಿಡಿಯೋ ಮುಖಾಂತರ ನಮ್ಮ ಬಿಸ್ನೆಸ್ನ ಪ್ರಮೋಟ್ ಮಾಡೋದ್ರ ಜೊತೆಗೆ ಮನದಾಳದ ಮಾತನ್ನು ಎಲ್ಲರಿಗೂ ರೀಚ್ ಮಾಡೋದಕ್ಕೆ ತುಂಬ ಸಹಾಯ ಆಗೋ ರೀತಿಯಲ್ಲಿ ಪ್ಲಾನಿಂಗ್ ಮಾಡ್ತಾರೆ. ಯಾವುದೇ ವ್ಯಾಪಾರಕ್ಕಾಗಲಿ ವ್ಯಾಪಾರದ ಏನು ವಿಚಾರಗಳಿದೆ, ವಿವರಣೆಗಳಿದೆ, ಅದನ್ನು ತಿಳಿಸೋದಕ್ಕೆ ಯಾವುದಾದ್ರೂ ಒಂದು ಮಾಧ್ಯಮ ಅತ್ಯವಶ್ಯಕ. ಸೊ ಆ ಮಾಧ್ಯಮ ಹೇಗಿರಬೇಕು, ಬೇರೆ ಬೇರೆ ಮಾಧ್ಯಮದ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ನಮ್ಮಲ್ಲಿ ನಡೆಯುವಂಥ ಚಟುವಟಿಕೆಗಳನ್ನ ಒಂದು ಸಣ್ಣದಾಗಿ ಚಿತ್ರೀಕರಣ ಮಾಡಿ ಸಣ್ಣ ರೀಲ್ಸ್ಗಳ ಮುಖಾಂತರ ಸೊ ಅದನ್ನು ಜನಗಳಿಗೆ ರೀಚ್ ಮಾಡೋದ್ರಿಂದ ನಮ್ಮ ಸರ್ವಿಸ್ ಹೇಗಿದೆ ಮತ್ತು ನಾವು ಏನೇನು ಕೊಡ್ತೀವಿ ಹೇಗಿರುತ್ತೆ, ಹಾಗೆ ಕಸ್ಟಮರ್ ರೆಸ್ಪಾನ್ಸು, ಅದನ್ನು ತಗೊಂಡಂಥ ಕಸ್ಟಮರು ಏನು ಹೇಳಿದ್ರು, ಹೇಗಿರುತ್ತೆ, ಆ ವಿಚಾರಗಳನ್ನ ಎಲ್ಲರಿಗೂ ಮುಟ್ಸೋದಕ್ಕೆ ತುಂಬ ಅವಶ್ಯಕವಾದಂಥ ಕೆಲಸನ ನಮ್ಮ ಅಲೋಕ್ ಹಾಗೂ ಮಂಜು ಸೇರ್ಕೊಂಡು ಮಾಡ್ತಿದ್ದಾರೆ. ಸೊ ಈ ಥರದ್ದು ಒಂದು ವಿಡಿಯೋಗಳಿಂದ ಸಾಕಷ್ಟು ಉಪಯೋಗ ವೈಷ್ಣವಿ ಸ್ವೀಟ್ಸ್ಗಾಗಿದೆ. ವೈಷ್ಣವಿ ಸ್ವೀಟ್ಸ್ ಅಂತಂದರೆ ಒಂದು ಸಾಧಾರಣವಾದ ಒಂದು ಸ್ವೀಟ್ ಅಂಗಡಿ ಅಂತ ಕನ್ಸಿಡರೇಷನ್ ಮಾಡ್ತಾ ಇದ್ದಂಥ ಜನಕ್ಕೆ ಇಲ್ಲ, ಇದೊಂದು ಇಂಡಸ್ಟ್ರಿ ಅಂತ ಹೇಳಿ ಯಾವ ರೀತಿ ಪರಿಚಯ ಮಾಡಿದ್ದಾರೆ ಅಂತ ಆ ವಿಡಿಯೋ ಮುಖಾಂತರ ತಾವುಗಳೇ ನೋಡ್ಬೋದು ನಮ್ಮ ಇನ್ಸ್ಟಾಗ್ರಾಮ್ಗೆ ಹೋದರೆ. ಸೊ ಈ ಥರದ್ದು ಒಂದು ಮಾಧ್ಯಮ ಎಲ್ಲ ವ್ಯಾಪಾರಸ್ಥರಿಗೂ ಉದ್ಯಮಿಗಳಿಗೂ ಅತ್ಯವಶ್ಯಕ. ಸೊ ಇದನ್ನು ಮಾಡಿಸೋದ್ರಿಂದ ನೀವೇನು ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ ಅದನ್ನು ಈಸಿಯಾಗಿ ಗ್ರಾಹಕರಿಗೆ ಮುಟ್ಟಿಸ್ಬೋದು. ಗ್ರಾಹಕರು ಏನು ಹೇಳಬೇಕು ಅಂತ ಇದ್ದಾರೆ ಅದನ್ನು ಮತ್ತೊಬ್ಬ ಗ್ರಾಹಕರಿಗೂ ಮುಟ್ಟಿಸ್ಬೋದು. ಸೊ ಈ ಥರದ್ದು ಒಂದು ಸಪೋರ್ಟ್ನ ನಮ್ಮ ಅಲೋಕ್ ಹಾಗೂ ಮಂಜು ಅವರಿಂದ ತೊಗೊಳ್ಳಿ, ಅವ್ರಿಗೂ ಸಪೋರ್ಟ್ ಮಾಡಿ. ಬೆಸ್ಟ್ ಆಫ್ ಲಕ್.